ಭದ್ರಾ ಮೇಲ್ದಂಡೆ ಮಧ್ಯ ಕರ್ನಾಟಕದ ಜಿಲ್ಲೆಯ ಜನರಿಗೆ ಕನಸಾಗಿ ಉಳಿದಿದೆ. ಯೋಜನೆ ಆರಂಭಕ್ಕೂ ಮುನ್ನವೇ ರಾಜ್ಯ ಸರ್ಕಾರ ಮಲತಾಯಿ ಧೋರಣೆ ಮಾಡ್ತಾ ಇದೆ. ಸರ್ಕಾರದ ಅವೈಜ್ಞಾನಿಕ ಪ್ಲಾನ್ ಬರದ ನಾಡಿನ ಅನ್ನದಾತರ ಆಕ್ರೋಶಕ್ಕೆ ಕಾರಣವಾಗಿದೆ. ಭದ್ರಾ ಮೇಲ್ದಂಡೆ ಯೋಜನೆ ಮಧ್ಯ ಕರ್ನಾಟಕದ ಬರಪೀಡಿತ ಪ್ರದೇಶಗಳಿಗೆ ನೀರುಣಿಸುವ ಮಹತ್ವಾಕಾಂಕ್ಷಿ ಯೋಜನೆ. ಇದಕ್ಕಾಗಿ ದಶಕಗಳಿಂದ ಅನ್ನದಾತರು ಹೋರಾಟಗಳ ಮೇಲೆ ಹೋರಾಟ ಮಾಡ್ತಾ ಇದ್ರು ನೆನೆಗುದಿಗೆ ಬಿದ್ದಿದೆ. ಇಂದು ನೀರು ಬರುತ್ತೆ, ನಾಳೆ ಬರುತ್ತೆ ಅಂತ ಕಾಯ್ತಿದ್ದವರ ಪಾಲಿಗೆ ಭದ್ರೆ ಕಣ್ಮರೆಯಾಗಿದೆ. ಇದರಿಂದ ಸಿಡಿದೆದ್ದ ಅನ್ನದಾತರು ಹನಿ ನೀರಾವರಿ ಸ್ಕೀಮ್ ಜಾರಿಗೆ ಪಟ್ಟು ಹಿಡಿದಿದ್ದಾರೆ. ಕನಸಾಗಿಯೇ ಉಳಿಯಿತು ಭದ್ರಾ ಮೇಲ್ದಂಡೆ ಯೋಜನೆ. ಫಲಿಸಲಿಲ್ಲ ದಶಕಗಳ ಹೋರಾಟ, ರೈತರ ಆಕ್ರೋಶ. ಚಿತ್ರದುರ್ಗ ಜಿಲ್ಲೆಯ ಹೊಳಲ್ಕೆರೆ ಭಾಗದಲ್ಲಿ ಅಡಿಕೆ ಬೆಳೆ ಅತಿ ಹೆಚ್ಚಿನ ಪ್ರಮಾಣದಲ್ಲಿ ಬೆಳೆಯುತ್ತಾರೆ. ಆದರೆ ಅಪ್ಪರ್ ಭದ್ರಾ ಸ್ಕೀಮ್ನಲ್ಲಿ ಕೇವಲ 0.25 ಟಿಎಂಸಿ ನೀರು ಹಂಚಿಕೆ ಮಾಡಲಾಗಿದೆ. ಈ ಮೂಲಕ ತಾಲೂಕಿನ ಕೆರೆಗಳ ಭರ್ತಿಗೆ ಯೋಜನೆಯನ್ನ ರೂಪಿಸಿದ್ದಾರೆ. ಆದರೆ ಇದೇ ಯೋಜನೆಯಲ್ಲಿ ಸುಮಾರು 8 ಕೆರೆಗಳನ್ನ ಕೈಬಿಡಲಾಗಿದ್ದು ಈ ಭಾಗದ ರೈತರಿಗೆ ಅನ್ಯಾಯ ಮಾಡ್ತಿದ್ದಾರೆ ಅನ್ನುವಂತಹ ಆರೋಪ ಕೇಳಿ ಬಂದಿದೆ. ಜೊತೆಗೆ ರಾಜ್ಯ ಸರ್ಕಾರ ಕೆಸಿ ರೆಡ್ಡಿ ಆಯೋಗದ ವರದಿ ಜಾರಿಗೆ ಮುಂದಾಗಿದ್ದು ಇದು ಹೊಳಲ್ಕೆರೆ ಭಾಗದ ಅನ್ನದಾತರ ಪಾಲಿಗೆ ಮರಣ ಶಾಸನವಾಗಲಿದೆ ಅಂತ ರೊಚ್ಚಿಗೆದ್ದಿದ್ದಾರೆ. ಈ ಕೆಸಿ ರೆಡ್ಡಿ ವರದಿನ ಅನುಷ್ಠಾನಕ್ಕೆ ತಂದಿದ್ದಾರೆ. ಮೊದಲು ಪರಮಶಿವಯ್ಯರ ವರದಿ ಆಗಿದ್ರೆ ನಮಗೆಲ್ಲ ಅನುಕೂಲ ಆಗಿರೋದು. ಕೆಸಿ ರೆಡ್ಡಿ ವರದಿಯಲ್ಲಿ ಎಷ್ಟಿಟ್ಟಿದ್ದಾರೆ ನೀರು? ಬರೀ 0.5 TMC ಇತ್ತು. ಈಗ ಅಡಿಷನಲ್ ಆಗಿ 0.25 ಹಾಕಿದ್ದಾರೆ. ಇದು ಏನಕ್ಕೂ ಸಾಲಲ್ಲ. ಹಿಂಗಾಗಿ ನಮಗೆ ನೀರು ಬೇಕೇ ಬೇಕು. ಇದನ್ನೇನಾದರೂ ಇವರು ನಮಗೆ DPR ಮಾಡಿ ಏನು ಮಾಡ್ತಾರೋ ನಮಗೆ ಗೊತ್ತಿಲ್ಲ. ನಮಗೆ ನೀರು ಕೊಟ್ಟರೆ ನಮಗೆ ನಮ್ಮ ಮಕ್ಕಳು ಮರಿ ಮೊಮ್ಮಕ್ಕಳಿಗೆ ಅನುಕೂಲ ಆಗುತ್ತೆ. ಇಲ್ಲ ಅಂದರೆ ನೀವು ಕೆಸಿ ರೆಡ್ಡಿ ವರದಿ ನಮಗೆ ಬೇಡವೇ ಬೇಡ. ಇದು ನಮಗೆ ಮರಣ ಶಾಸನ ಆಗುತ್ತೆ. ಇನ್ನು ಚನ್ನಗಿರಿ, ಹೊಸದುರ್ಗ, ಅಜ್ಜಂಪುರ, ಕಡೂರು, ಹಿರಿಯೂರು ಸೇರಿದಂತೆ ಒಟ್ಟು 8 ತಾಲೂಕುಗಳಿಗೆ ಹನಿ ನೀರಾವರಿ ಯೋಜನೆ ವಿಸ್ತರಣೆ ಮಾಡಲಾಗಿದೆ. ಆದರೆ ಹೊಳಲ್ಕೆರೆ ತಾಲೂಕನ್ನ ಕೈಬಿಡಲಾಗಿದ್ದು ಸರ್ಕಾರ ಅನ್ಯಾಯ ಮಾಡ್ತಾ ಇದೆ ಅಂತ ಆರೋಪಿಸಿ ಬೊಮ್ಮನಹಳ್ಳಿ ಸಮೀಪ ಮುಖ್ಯ ಕಾಲುವೆಗೆ ಮಣ್ಣು ಸುರಿದು ಸರ್ಕಾರದ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಹನಿ ನೀರಾವರಿ ಯೋಜನೆ ಜಾರಿ ಮಾಡುವವರೆಗೆ ನಮ್ಮ ಹಳ್ಳಿಗಳಿಗೆ ಯಾವುದೇ ಸರ್ಕಾರಿ ಅಧಿಕಾರಿಗಳನ್ನ ಬರಲು ಬಿಡುವುದಿಲ್ಲ, ಕಂದಾಯ ಕಟ್ಟಲ್ಲ ಅಂತಿದ್ದಾರೆ. ಇದನ್ನು ಸರ್ಕಾರ ಭಾಳ ಮುಂಜಾಗರೂಕತೆಯಿಂದ ತೀರ್ಮಾನವನ್ನು ತಗೋಬೇಕಾಗಿತ್ತು. ಆ ಹಿನ್ನೆಲೆಯಲ್ಲಿ ಪ್ರತಿ ರೈತನ ಜಮೀನಿಗೆ ಡ್ರಿಪ್ ಮಾಡಲೇಬೇಕು ಅನ್ನೋ ಒತ್ತಾಯಕ್ಕೆ ಇದು ಆರಂಭ ಆಗಿದ್ದು, ಆ ಯೋಜನೆ ಜಾರಿಯಾಗೋವರೆಗೂ ಕೂಡ ನಾವಿಲ್ಲಿ ಮುಖ್ಯ ಕಾಲುವೆ ಏನಿದೆ ಈ ತಾಲೂಕಿಗೆ, ಆ ಕಾಲುವೆಯಲ್ಲಿ ಮಣ್ಣನ್ನು ಸುರಿದು ರೈತರು ಸುಮಾರು 20 ಲೋಡು 21ನೇ ತಾರೀಕು ಮಣ್ಣನ್ನು ಸುರಿದು ಇವತ್ತಿನ ತನಕ ಕೂತಿದ್ದಾರೆ. ಆ ಮಣ್ಣನ್ನು ನೀವು ಎಲ್ಲೇವರೆಗೂ ಕೂಡ ಡ್ರಿಪ್ ಇರಿಗೇಷನ್ ಮಾಡೋದಿಲ್ಲ ಅಲ್ಲಿವರೆಗೆ ತೆಗೆಯೋದಿಲ್ಲ ಅನ್ನೋದನ್ನು ಒತ್ತಾಯ ಇಟ್ಕೊಂಡು ಮಾಡ್ತಾಯಿದ್ದಾರೆ. ನೀವು ಈ ಸಮಾವೇಶದ ಮುಖಾಂತರ ನಾವೇನು ಒತ್ತಾಯ ಮಾಡ್ತಾ ಇದ್ದೀವಿ ಈ ತಾಲೂಕಿನ ಈ ಭಾಗದ ಜನ, ಅದ್ರ ಪ್ರಕಾರ ನೀವು ಶೀಘ್ರದಲ್ಲಿ ಡ್ರಿಪ್ ಇರಿಗೇಷನನ್ನು ಮಾಡದೆ ಹೋದರೆ, ಎಲ್ಲ ಕೆರೆಗಳನ್ನು ತುಂಬಿಸದೆ ಹೋದರೆ ಸಂವಿಧಾನದ ಆಶಯದ ಕೆಳಗೆ ನನ್ನ ಹಕ್ಕುಗಳನ್ನು ನಾನು ಪ್ರತಿಪಾದನೆ ಮಾಡ್ತೀನಿ. ಸರ್ಕಾರದ ಎಲ್ಲ ಆಡಳಿತ ಯಂತ್ರಗಳನ್ನು ಕೂಡ ನನ್ನ ಹಳ್ಳಿ ಒಳಗೆ ಪ್ರವೇಶ ಮಾಡೋಕ್ಕೆ ಅವಕಾಶ ಕೊಡೋದಿಲ್ಲ. ಒಟ್ನಲ್ಲಿ ಬರದ ನಾಡಿಗೆ ಭದ್ರೆ ಹರಿಯುವ ಮುನ್ನವೇ ಸರ್ಕಾರ ಒಂದು ಕಣ್ಣಿಗೆ ಬೆಣ್ಣೆ ಇನ್ನೊಂದು ಕಣ್ಣಿಗೆ ಸುಣ್ಣ ಎಂಬಂತೆ ರೈತರಿಗೆ ತಾರತಮ್ಯ ಮಾಡ್ತಿದೆ ಅಂತ ರೈತರು ಸಿಡಿದೆದ್ದಿದ್ದಾರೆ. ಇನ್ನಾದರೂ ರಾಜ್ಯ ಸರ್ಕಾರ ಈ ಭಾಗದ ಜನರ ನೋವಿಗೆ ಸ್ಪಂದಿಸಿ ಹನಿ ನೀರಾವರಿ ಯೋಜನೆ ವಿಸ್ತರಣೆ ಮಾಡಿ ಕೆರೆಗಳ ಭರ್ತಿ ಮಾಡಬೇಕಿದೆ. ವಿನಾಯಕ್ ತೊಡರನಾಳ್, ನ್ಯೂಸ್ 18 ಚಿತ್ರದುರ್ಗ.